ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರಮ್ಯಾ. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಮ್ದು ಡೇ 2 ಆಫ್ ಊಟಿ ಆ್ಯಂಡ್ ವಿ ಆರ್ ದೇರ್ ಇನ್ ಊಟಿ. ಇವತ್ತಿಲ್ಲೇ ಉಳ್ಕೊತಾ ಇದ್ದೀವಿ. ರೀಸನ್ಸ್ ಬಿಕಾಸ್ ನೆನ್ನೆ ತುಂಬ ಚೆನ್ನಾಗಿ ಕ್ರೌಡ್ ಇತ್ತು. ಹಂಗಾಗಿ ನಮಗೆ ಕೆಲವೊಂದು ಪ್ಲೇಸಸ್ನ ಕವರ್ ಮಾಡೋಕ್ಕಾಗಿಲ್ಲ. ನಮಗೂ ಪಾಪ ನಮ್ಮ ಹಸ್ಬೆಂಡೂ ಡ್ರೈವ್ ಮಾಡಿ ಅವ್ರಿಗೂ ಕಾಲು ಸ್ವಲ್ಪ ಎಲ್ಲ ನೋವ್ತಾ ಇತ್ತು ಅಂತ ಹೇಳ್ಬಿಟ್ಟು ವಿ ಸ್ಟೇಟ್ ಬ್ಯಾಕ್. ಸ್ವಲ್ಪ ಪ್ಲೇಸಸ್ ಬಿಟ್ಟಿದ್ವಿ. ಇವತ್ತೆಲ್ಲ ಕವರ್ ಮಾಡ್ಕೊಂಡು ಇವತ್ತು ಇಲ್ಲೇ ಸ್ಟೇ ಮಾಡಿ ನಾಳೆ ವಿಲ್ ಬಿ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಆನ್ ದ ವೇ ನಮಗೆ ಮೋಸ್ಟ್ಲಿ ಬೇರೆ ಪ್ಲಾನ್ಸ್ ಇದೆ. ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದನ್ನ ಮುಗಿಸ್ಕೊಂಡು ದೆನ್ ವಿ ವಿಲ್ ಗೋ ಟು. ಗೈಸ್ ಹೆಂಗಿತ್ತು ಚಳಿ ನೆನೆ? ನೋಡ್ಬೇಕು ಗೈಸ್, ನಿನ್ನೆ ಇವತ್ತು ಬೆಳಿಗ್ಗೆ ಫುಲ್ 14 ಡಿಗ್ರಿ ಇತ್ತು ಗೈಸ್. ನಿಮ್ಗಾಗತ್ತೆ ಹೇಳಿ ಗಾಯ್ಸ್, ಈ ಚಳಿ ನನಗಂತೂ ಆಗಲ್ಲ ಗಾಯ್ಸ್. ಇವನ್ ಮುದ್ಕ ನಮ್ಮ ಮನೆಯಲ್ಲಿ, ಸೊ ಆಗಲ್ಲ. ನನಗಿಂತ ತುಂಬಾನೇ ಚಳಿ ಇತ್ತು. ಯಾಕಂದ್ರೆ ನೆನ್ನೆ ಸ್ವಲ್ಪ ಡ್ರಿಸ್ಲಿಂಗ್ ಆಯ್ತು. ಬಟ್ ಇಟ್ಸ್ ಅ ವೆರಿ ನೈಸ್ ವೆದರ್. ಯಾಕಂದ್ರೆ ನಮ್ಮ ಬೆಂಗಳೂರು ಟೆಂಪರೇಚರ್ ಕಂಪೇರ್ ಮಾಡಿದ್ರೆ ಅಲ್ಲೊಂಥರ ಟೆಂಪರೇಚರ್, ಮೈಸೂರಲ್ಲಿ ಇನ್ನೊಂಥರ ಟೆಂಪರೇಚರ್, ಇಲ್ಲೊಂಥರ ಟೆಂಪರೇಚರು. ಸೊ ಹಂಗೆ ನೋಡಿ ನಮ್ಮ ಹೋಟೆಲಿಂದ ವ್ಯೂ ಇದು ಚೆನ್ನಾಗಿದ್ಯಾ ಹೇಳಿ. ಇದೆಲ್ಲ ಊಟಿನೇ. ಆಕ್ಚುಲಿ ನಾವು ಸಿಟಿ ಒಳಗೆ ತಗೊಂಡಿದ್ವಿ ರೂಮ್ನ. ನನ್ನ ಸಿಟಿ ಆಚೆ ಬುಕ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ. ಬಟ್ ವಿ ಡಿಡ್ ನಾಟ್ ಗೆಟ್ ದ ಬೆಸ್ಟ್ ರೆಸಾರ್ಟ್. ನನಗೆ ಪ್ರೈಸು ತುಂಬ ಹೈ ಇತ್ತು. ಯಾಕಂದರೆ ನಾವು ಶೇಖರ್ ಫ್ರೆಂಡ್ ಬರ್ತಾರೆ ನಮ್ಮ ಜೊತೆಗೆ ಅಂತ ಅಂದ್ಕೊಂಡಿದ್ರು. ಬಟ್ ಅವ್ರಿಗೆ ಲಾಸ್ಟ್ ಮಿನಿಟಲ್ಲಿ ಬೇರೆ ಪ್ಲ್ಯಾನ್ಸ್ ಆಯಿತು ಅಂತಬಿಟ್ಟು ವಿ ಓನ್ಲಿ ವೆಂಟ್. ಸೊ ಹಂಗಾಗಿ ನಮಗೆ ರೂಮ್ ಸ್ವಲ್ಪ ನಮಗೆ ಅನ್ಕೊಂಡಿದ್ದ ಥರ ಸಿಕ್ಕಲಿಲ್ಲ. ಬಟ್ ಫೈನ್, ಇದು ತುಂಬ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು ಈ ರೂಮನ್ನು. ಸೊ ಇವತ್ತು ಇಲ್ಲಿ ಚೆಕ್ಔಟ್ ಮಾಡಿ ಇನ್ನೊಂದು ರೂಮಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಬರೀ ನೈಟ್ ಸ್ಟೇ ಅಲ್ವಾ. ಸೊ ಒಂದು ಸಿಂಪಲ್ ರೂಮ್ ತಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ದಟ್ ಈಸ್ ಆಲ್ಸೋ ನಾಟ್ ಬ್ಯಾಡ್. ಬಿಕಾಸ್ ನಾನು ಚೆಕ್ ಮಾಡಿದ್ದೀನಿ, ಅಗೋಡಾಲಿ ಬುಕ್ ಮಾಡಿರೋದು. ಅಲ್ಲೂ ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ನೋಡ್ತೀನಿ, ನಿಮ್ಗೆ ರೂಮ್ ಟೂರ್ ತೋರಿಸ್ತೀನಿ. ಇವತ್ತು ಮೋಸ್ಟ್ಲಿ ನಾವು ಬೊಟಾನಿಕಲ್ ಗಾರ್ಡನ್, ಕರ್ನಾಟಕ ಟೂರಿಸಮ್ ಪಾರ್ಕ್ ಆ್ಯಂಡ್ ಇನ್ಯಾವುದಮ್ಮ, ರೋಸ್ ಗಾರ್ಡನ್, ದೊಡ್ಡ ಬೆಟ್ಟ ಪೀಕ್, ಸೊ ಇವೆಲ್ಲನೂ ಕವರ್ ಮಾಡ್ತೀವಿ ಅನ್ಕೊಂಡಿದೀವಿ. ನೋಡೋಣ, ಯಾಕಂದ್ರೆ ಮತ್ತೆ ಇವತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿಲ್ಲ. ತುಂಬಾನೇ ಟ್ರಾಫಿಕ್ ಇತ್ತು. ಮೇ 1st, 2nd, 3rd ಇರೋದ್ರಿಂದ ಲಿಟ್ರಲಿ ನಮಗೆ ಏನಕ್ಕೆ ಬಂದ್ವಿ ಅಂತ ನನ್ಗೆ ಅನ್ಸ್ಲಿಲ್ಲ. ಬಟ್ ತುಂಬಾನೇ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸ್ಟ್ರೈನ್ ಆಯ್ತು ಅಂತ ಅನ್ನಿಸ್ತು ನಮಗೆ. ಅದೊಂದೇ ರೀಸನ್ ಅಷ್ಟೇ. ಅದನ್ನ ಬಿಟ್ಟರೆ ಇಟ್ ಇಸ್ ವೆರಿ ಗುಡ್. ಬನ್ನಿ, ನಾನು ನಿಮ್ಮನ್ನ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಪೈಕಾರ ರಿವರ್ ಅದು ಹೋಗ್ಲಿಲ್ಲ ನೆನ್ನೆ, ಫುಲ್ಲು ಕ್ರೌಡ್ ಇತ್ತು. ಅದಕ್ಕೆ ನಾಳೆ ಹೋಗ್ತಾ ಅಲ್ಲಿಗೆ ಹೋಗ್ಬಿಟ್ಟು ಬೋಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಓಕೆ, ಬಾಯ್, ಸಿ ಯು. ಇವತ್ತಿನ ಔಟ್ಫಿಟ್ ಇದು ನಂದು. ಇದು ನನ್ನ ಸಿಸ್ಟರ್ ಇಂದ ಕೊಡ್ಸಿದ್ದು. ಯುಗಾದಿ ಹಬ್ಬಕ್ಕೆ ತಂದ್ಕೊಟ್ಲು. ನಂಗೆ ತುಂಬಾನೇ ಇಷ್ಟ ಆಯ್ತು, ಕಲರ್ ಆಗಲಿ ಪ್ಯಾಟರ್ನ್ ಆಗಲಿ ಚೆನ್ನಾಗಿದೆ. ಥ್ಯಾಂಕ್ ಯು ಭವ್ಯ. ಸೊ ದ ಫಸ್ಟ್ ಸ್ಪಾಟ್, ಸೆಕೆಂಡ್ ಡೇಲಿ ನಾವು ಬಂದಿರೋದು ಕರ್ನಾಟಕ ಟೂರಿಸಂ ಪಾರ್ಕ್. ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಅಲ್ಲಿ ಯಾರನ್ನಾದ್ರೂ ಲೋಕಲೈಟ್ಸ್ನ ಕೇಳಿದ್ರೆ ಯಾವ ಪ್ಲೇಸಸ್ ನೋಡಬೇಕು ಅಂತಂದರೆ ಫಸ್ಟ್ ಅವ್ರು ಹೇಳೋದೆ ಲೈಕ್ ಇನ್ಸೈಡ್ ಊಟಿ ಗೋ ಟು ಕರ್ನಾಟಕ ಪಾರ್ಕ್ ಇನ್ಸ್ಟೆಡ್ ಆಫ್ ಬೊಟಾನಿಕಲ್ ಗಾರ್ಡನ್ ಅಂತಲೇ ಹೇಳ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಯು ವಿಲ್ ಎಂಜಾಯ್ ದ ಸೀನಿಕ್ ವ್ಯೂಸ್. ಫೋಟೋ ಸೆಷನ್ಗಂತೂ ತುಂಬ ಚೆನ್ನಾಗಿದೆ. ಲೈಕ್ ಅಲ್ಲಿ ಬೋರ್ಡೇ ಹಾಕಿದ್ದಾರೆ, ಪ್ರೀ ವೆಡ್ಡಿಂಗ್ ಶೂಟ್, ಪೋಸ್ಟ್ ವೆಡ್ಡಿಂಗ್ ಶೂಟಿಗೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಅಂತ. ಸೊ ಯು ಕ್ಯಾನ್ ಆಲ್ಸೋ ಟೇಕ್ ಅ ಫೋಟೋ ಶೂಟ್ ದರ್. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೈ ಫೋಟೋಗ್ರಾಫರ್ ಫಾರ್ ಎವ್ರಿಥಿಂಗ್ ವಾಸ್ ಮೈ ಸನ್. ನನ್ನ ಮಗನೇ ನಮಗೆ ಫೋಟೋಗ್ರಾಫರ್. ಅವನು ಎಷ್ಟು ಚೆನ್ನಾಗಿ ಪಿಕ್ಸ್ ತೆಗ್ದ ಅಂದರೆ ನಮಗೇನೆ ಆಶ್ಚರ್ಯ ಆಯಿತು, ಅಷ್ಟು ಚೆನ್ನಾಗಿ ತೆಗ್ದವನು. ಥ್ಯಾಂಕ್ಸ್ ವೇದು. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್ನ. ವಿಸಿಟ್ ಮಾಡಿ ಒಂದ್ಸತಿ ಊಟಿಗೆ ಹೋದರೆ, ಡೋಂಟ್ ಮಿಸ್ ಇಟ್ ಔಟ್. ಆ್ಯಂಡ್ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನಮ್ಮ ಕರ್ನಾಟಕದವರು ತಮಿಳ್ನಾಡಲ್ಲಿ ಬಂದು ಒಂದು ಪ್ಲೇಸ್ ಈ ಥರ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ಗ್ರೇಟ್ ಆ್ಯಂಡ್ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಯಾಕಂದರೆ ಯಾವುದೇ ಸ್ಟೇಟು ಬೇರೆ ಸ್ಟೇಟಲ್ಲಿ ಹೋಗಿ ಒಂದು ಈ ಥರದ್ದು ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂದರೆ ತುಂಬಾ ಕಷ್ಟವಾದ ವಿಷಯ. ಆ್ಯಂಡ್ ಆರ್ ಗೌರ್ಮೆಂಟ್ ಹಸ್ ಡಿಡ್ ದಟ್. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ನೈಸ್ ಟು ಸಿ. ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣುತ್ತೆ.
ಆ ಬ್ರಿಡ್ಜ್ ಅಂತೂ ತುಂಬ ಚೆನ್ನಾಗಿದೆ. ಅದೊಂಥರ ಒಳ್ಳೆ ಎಕ್ಸ್‌ಪೀರಿಯನ್ಸು ವಾಕ್ ಮಾಡೋದಕ್ಕೆ ಆಂಡ್ ಈವನ್ ಫಾರ್ ದ ಫೋಟೋ ಸೆಷನ್ ಆಲ್ಸೋ. ಇಲ್ಲಿ ಪಜಲ್ ಗೇಮ್ಸ್ ಥರನೂ ಇರುತ್ತೆ. ಪಜಲ್ ಗೇಮ್ಸ್ ಅಂದ್ರೆ ಈ ಥರ ಒಂದು ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಮಗ ಓಡ್ತಾ ಇದ್ದಿದ್ದು, ಆ ಥರದ್ದು ಒಂದು ಪಜಲ್ ಇರುತ್ತೆ. ಸೊ ಇಫ್ ವಿ ಎಂಟರ್ ಇನ್ಸೈಡ್ ನಾವೆಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅನ್ನೋದು ಗೊತ್ತಾಗಲ್ಲ. ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಬರಬೇಕು. ಸೊ ಇನ್ಸೈಡ್ ದಿಸ್ ಅಗೇನ್ ವಿ ಹ್ಯಾವ್ ಅ ಫ್ಲವರ್ ಆಮ್, ಶೋ ಥರ ಲೈಕ್ ನಾವು ಲಾಲ್ಬಾಗೆಲ್ಲ ಹೆಂಗ್ ಫ್ಲವರ್ಸ್‌ನ ಬೆಳೆಸಿರ್ತಾರಲ್ಲ, ಅದೇ ಥರ ಡಿಫರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್‌ನೆಲ್ಲ ಇಲ್ಲಿ ಬೆಳೆಸಿರ್ತಾರೆ. ಇಟ್ಸ್ ಅ ಕೈಂಡ್ ಆಫ್ ಗ್ಲಾಸ್ ಗಾರ್ಡನ್ ಅಂತಾನೂ ಹೇಳ್ಬೋದು. ಚೆನ್ನಾಗಿತ್ತು. ದಿಸ್ ಈಸ್ ಆಲ್ಸೋ ವೆರಿ ನೈಸ್ ವ್ಯೂ. ಆ, ತುಂಬಾನೇ ಡಿಫರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸು, ಪ್ಲಾಂಟ್ಸ್ ಎಲ್ಲ ಇತ್ತು. ವಿ ಎಂಜಾಯ್ಡ್ ದಿಸ್. ನನ್ನ ಮಗನೂ ಅಷ್ಟೇ ಡಿಫರೆಂಟ್ ಫ್ಲವರ್ಸ್‌ನ ಎಕ್ಸ್‌ಪ್ಲೋರ್ ಮಾಡ್ದ. ಮಕ್ಳಿಗೆ ಇದೆಲ್ಲ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆಗತ್ತೆ. ಪ್ಲೀಸ್ ಟೇಕ್ ದೆಮ್ ಆ್ಯಂಡ್ ಐ ವಿಲ್ ಸಜೆಸ್ಟ್ ಡೋಂಟ್ ಗೋ ಇನ್ ಮಂತ್ ಆಫ್ ಮೇ. ಯಾಕಂದರೆ ಮೇಯಲ್ಲಿ ತುಂಬಾ ಕ್ರೌಡ್ ಇರುತ್ತಂತೆ. ಬಟ್ ನಾವು ಹೋಗಿದ್ದ ದಿನ ಸ್ವಲ್ಪ ಪರವಾಗಿಲ್ಲ. ಬಟ್ ಇವಾಗೆಲ್ಲ ನೋಡ್ತಾ ಇದ್ರೆ ಇತ್ತೀಚೆಗೆ ರೀಲ್ಸಲ್ಲಿ ಮತ್ತು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ರೆ ತುಂಬಾ ಓವರ್ ಕ್ರೌಡೆಡ್ ಇದೆ. ನನಗೆ ಅಂದ್ಕೊಂಡೆ ಓ ಫೈನ್ ಪರವಾಗಿಲ್ಲ, ನಾವು ಹೋಗಿ ಬಂದಿದ್ದಕ್ಕೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ. ಬಟ್ ಸ್ಟಿಲ್ ಇನ್‌ಫ್ಯಾಕ್ಟ್ ಹೇಳ್ಬೇಕಂದ್ರೆ ಟ್ರಾಫಿಕ್ ಅಂತೂ ಬ್ಯಾಂಗ್ಳೂರ್ ಟ್ರಾಫಿಕ್ಕನ್ನು ಮೀರಿಸ್ತು. ನೆಕ್ಸ್ಟ್ ಸ್ಪಾಟ್ ನಾವು ಹೋಗಿದ್ದೆ ಬೋಟಿಂಗ್. ಸೊ ಬೋಟ್ ಹೌಸ್‌ಗೆ ಹೋದ್ವಿ. ಕರ್ನಾಟಕ ಪಾರ್ಕಿಂದ ನಿಮಗೆ ಸುತ್ತಮುತ್ತ ನಿಮಗೆ ಬೋಟಿಂಗ್ ಆಗಲಿ, ರೋಸ್ ಗಾರ್ಡನ್ ಆಗಲಿ, ಕರ್ನಾಟಕ ಪಾರ್ಕ್, ಬೊಟಾನಿಕಲ್ ಗಾರ್ಡನ್ ಆಲ್ಮೋಸ್ಟ್ 1-3 ಕಿಲೋಮೀಟರ್ಸ್ ಒಳಗೆ ಸಿಗುತ್ತೆ ನಿಮಗೆ. ಬೋಟ್ ಹೌಸಲ್ಲಿ ನಮಗೆ ರೈಡ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಹಸ್ಬೆಂಡಿಗೆ ಬೋಟಿಂಗ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅವರಿಗೆ ತುಂಬ ಭಯ ಬೋಟಿಂಗ್ ಅಂದರೆ. ಸೊ ಬೋಟಿಂಗ್ ಅಂತ ಭಯ ಅಲ್ಲ, ಅವರಿಗೆ ನೀರಂದ್ರೆ ಭಯ. ನನಗೆ ಹೇಳ್ತಾ ಇದ್ರು, "ಬೇಡ ಅಮ್ಮು ನೋಡ್ಕೊಂಡು ಹೋಗ್ಬಿಡೋಣ ಏನಿದೆ ಅದರಲ್ಲಿ" ಅಂತ. ನಾನು ಇಲ್ಲ, ಇಲ್ಲ ಬೋಟಿಂಗ್ ಮಾಡಲೇಬೇಕು ಅಂತ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಸ್ವಲ್ಪ ಓವರ್ ಕ್ರೌಡೆಡ್ ಇತ್ತು. ಸಿಗ್ತಾ ಇರಲಿಲ್ಲ, ವೇಟಿಂಗ್ ಟೈಮ್ ಜಾಸ್ತಿ ಇತ್ತು. ಬಟ್ ಪೆಡಲ್ ರೈಡ್ ಆದರೆ ನಮಗೆ ಸಿಗ್ತಿತ್ತು. ಅವರು ಪೆಡಲ್ ಬೇಡ, ನಾವು ಬೇಕಂದ್ರೆ ಮೋಟರ್ ರೈಡ್‌ಗೆ ಹೋಗೋಣ ಅಂತಂದ್ರು. ಆದ್ರೆ ಮೋಟರ್ ರೈಡಲ್ಲಿ ಏನು ಮಜಾ ಇರುತ್ತೆ? ಇದೇ ಆದ್ರೆ ನಾವೇ ಹೋಗ್ಬೋದಲ್ವಾ? ಅವರಿಗೆ ಹೋಗೋದಕ್ಕೆ ಭಯ. ನಾನು ಬಿಡ್ತಾ ಇಲ್ಲ. ನನ್ನ ಮಗ ನಾನು ಒಂದು ಪಾರ್ಟಿ ಆಗ್ಬಿಟ್ವಿ, ಇಲ್ಲ ಹೋಗೋಣ ಅಂತ. ಸರಿ ಆಯ್ತು ನೀನು ಬರ್ಬೇಡ ನಾವೇ ಹೋಗ್ತೀವಿ ಅಂದ್ರೆ ಅದಕ್ಕೂ ಒಪ್ತಾ ಇಲ್ಲ. ಸರಿ ಆಯ್ತು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಕಾಟ ತಡಿಲಾರ್ದೆ ಕರ್ಕೊಂಬಂದ್ರು. ಅದೇ ಅಂತ ಇದ್ರು ಅವರು. ಅಯ್ಯೋ! ಏನಪ್ಪಾ ಇದು ಅಂತ. ನಾನಂದೆ ಆಮೇಲೆ ಸ್ವಲ್ಪ ದೂರ ಅವರಿಗೆ ಪೆಡಲ್ ಆದ್ಮೇಲೆ ಹಿ ವಾಸ್ ಲೈಕ್ ಕಂಫರ್ಟಬಲ್. ಅವ್ರು ಅಂತ ಇದ್ರು, "ಪರವಾಗಿಲ್ಲ ಇಷ್ಟು ಮಾತ್ರ ಆದ್ರೆ ಮಾಡ್ಬೋದು." ನಾನಂದೆ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ, ಬಿದ್ರು ಯಾರಾದ್ರೂ ಬಂದು ಎತ್ತುತ್ತಾರೆ. ಇದೆಲ್ಲ ಒಂದು ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕು ಅಂತ ನಾನಂದ್ರೆ, "ನೀನೇನು ಬಿಡಮ್ಮ ಹೇಳ್ತೀಯಾ ನನಗೆ ನನಗೊಂಥರ ನೀರಂದ್ರೇನೆ ಭಯ" ಅಂತ ಇದ್ರು. ಅವ್ರೊಂಥರ ಆ ಥರ ಸ್ವಭಾವ. ನಾನು ಆ ಥರ ಇಲ್ಲ. ತುಂಬ ಎಕ್ಸ್‌ಪ್ಲೋರ್ ಮಾಡ್ತೀನಿ. ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ಹೌ ಐ ಆಮ್. ಇವತ್ತು ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಪೇರೆಂಟ್ಸಿಂದಾನೆ. ಏಕೆಂದ್ರೆ ಅವರು ನಮ್ಮನ್ನ ಒಂದು ಲೆವೆಲಿಗೆ ತಂದು ನಿಲ್ಸಿರ್ಬೇಕಾದ್ರೆ ವಿ ಆರ್ ಏಬಲ್ ಟು ಅಫೋರ್ಡ್, ಅರ್ನ್ ಆ್ಯಂಡ್ ದೆನ್ ಗೋ. ಆಲ್ ಥ್ಯಾಂಕ್ಸ್ ಟು ಅವರ್ ಪೇರೆಂಟ್ಸ್. ಸೊ ಅವ್ರು ಮಿಸ್ಸಿಂಗ್ ಇಲ್ಲಿ. ಯಾಕಂದ್ರೆ ಗೊತ್ತಿಲ್ಲ. ನಾನು ನಮ್ದೇ ಒಂದು ಸ್ಮಾಲ್ ಟ್ರಿಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸತಿ ಅವ್ರನ್ನೆಲ್ಲೂ ಕರ್ಕೊಂಡ್ ಬರ್ಲಿಲ್ಲ. ಯೂಶುವಲಿ ಹೋದಾಗ ಎಲ್ಲಾದ್ರೂ ಹೋದ್ರು ಕರ್ಕೊಂಡ್ ಹೋಗ್ತೀವಿ. ಈ ಸತಿ ವಿ ಜಸ್ಟ್ ಕೇಮ್ ಓನ್ಲಿ ವಿ 3 ಆಫ್ ಅಸ್. ಚೆನ್ನಾಗಿತ್ತು. ಕ್ಲೈಮೇಟ್, ವ್ಯೂ, ಅಲ್ಲಿ ಸೀನಿಕ್ ಎಲ್ಲಾನು ಸಖತ್ತಾಗಿತ್ತು. ಐ ಎಂಜಾಯ್ಡ್ ಅ ಲಾಟ್. ನನ್ನ ಮಗ, ನನ್ನ ಹಸ್ಬೆಂಡ್ ಎಂಜಾಯ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ people who love nature, are connected to nature, actually I think they will enjoy this. ಸೊ ನನಗೆ ತುಂಬಾನೇ ಇಷ್ಟ ಆಯಿತು. ನಾನು ಒಂದು ಪೆಡಲ್ ರೈಡ್ ಮಾಡಿದೆ. ಅಂದರೆ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಕೂತಿದ್ದೆ. ಸ್ವಲ್ಪ ಹೊತ್ತು ಮಾತ್ರ ನಾನು ಮಾಡಿದೆ. ನಮ್ಮ ಹಸ್ಬೆಂಡ್ ಬೇಡ ನೀನು ಮಾಡಬೇಡ ನಾವಿಬ್ಬರೇ ಮಾಡ್ತೀವಿ. ಇಟ್ ವಾಸ್ ಲೈಕ್ ಕ್ವೈಟ್ ಈಸಿ. ತುಂಬ ಏನು ಕಷ್ಟ ಇಲ್ಲ. ಆರಾಮಾಗಿ ಪೆಡಲ್ ಮಾಡ್ತಾ ಇದ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸರ್ ಹೋದ್ರೆ ನೋ ನೀಡ್ ಟು ವರಿ, ಎವ್ರಿಬಡಿ ಕ್ಯಾನ್ ರೈಡ್ ದಟ್. ಈಸಿ ಇರತ್ತೆ. ತೀರಾ ಏನು ಯಾರು ಬಿದ್ದೋಗಲ್ಲ. ಯಾಕಂದ್ರೆ ಬಿದ್ದೋದ್ರೂನು ಎತ್ಕೊಳ್ಳೋದಕ್ಕೆ ಬಂದೇ ಬರ್ತಾರೆ. ಬಟ್ ನೋ ನೀಡ್ ಟು ವರಿ. ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು. ಸೊ ಇದು ಬೋಟಿಂಗ್ ನಮ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೋಗಿದ್ದೆ ದೊಡ್ಡ ಬೆಟ್ಟ ಪೀಕ್. ಬೋಟಿಂಗ್ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಊಟ ಮಾಡಿಕೊಂಡು ವಿ ಜಸ್ಟ್
ವೆಂಟ್ ಟು ರೂಮ್. ಯಾಕಂದ್ರೆ ನಮ್ಮ ಹಸ್ಬೆಂಡ್‌ಗೆ ಸ್ವಲ್ಪ ತಲೆ ನೋವ್ತಾ ಇತ್ತು ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ದೊಡ್ಡ ಬೆಟ್ಟ ಪೀಕಿಗೆ ಹೋಗಿದ್ದು. ಸೊ ದೊಡ್ಡ ಬೆಟ್ಟ ಪೀಕಲ್ಲಿ ನಾನು ತುಂಬಾ ಲೈಕ್ ಏನೋ ಇರುತ್ತೆ ಅನ್ಕೊಂಡು ಹೋದೆ. ಆಮ್, ಇಟ್ ಈಸ್ ಇದೆ ಅಲ್ಲಿ 360 ಡಿಗ್ರಿ ವ್ಯೂ ಆಫ್ ಊಟಿನ ನಾವು ನೋಡ್ಬೋದು. ಆ್ಯಂಡ್ ಮಾರ್ನಿಂಗ್ ಹೋದ್ರೆ ತುಂಬಾ ಲೈಕ್ ಕ್ಲೌಡ್ಸ್ ಹತ್ರನೇ ಇದೆ ಅನ್ನೋ ಥರನೂ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಮಾರ್ನಿಂಗ್ ಹೋಗಿಲ್ಲ. ಆಲ್ಮೋಸ್ಟ್ ನಾವು ಹೋದಾಗ ಒಂದು 5 ಆಲ್ಮೋಸ್ಟ್ 4:30 ಇತ್ತು. ಮತ್ತು 5:30ಗೋ 6 ಏನೋ ಕ್ಲೋಸಿಂಗ್ ಟೈಮ್ ಇತ್ತು. ಆಮೇಲೆ ಬಿಡಲ್ಲ ಅಲ್ಲಿ. ಇದೊಂದು ಸ್ಮಾಲ್ ಶಾಪಿಂಗ್ ವ್ಯೂ ಅಲ್ಲಿ. ದಿಸ್ ಇಸ್ ದ ವ್ಯೂ ಆಫ್ ದೊಡ್ಡ ಬೆಟ್ಟ ಪೀಕ್. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮಾರ್ನಿಂಗ್ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿರುತ್ತೆ. ನಾವು ಈವ್ನಿಂಗ್ ಬಂದಿದ್ವಿ. ನೆಕ್ಸ್ಟ್ ಟೈಮ್ ಪ್ರಾಬಬ್ಲಿ ಇಫ್ ವಿ ಹ್ಯಾವ್ ಅ ಚಾನ್ಸ್ ಟು ಗೋ ಅಗೇನ್, ನಾನು ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ಅಗೇನ್ ಅ ಗುಡ್ Ooty is again a spot for photos, okay, and a spot to enjoy the nature and the spot to enjoy the climate ಅಷ್ಟೇ. ಸೊ ಅದಕ್ಕೆ ಮೇಲೆ ಇನ್ನೇನು ಹೇಳೋದಕ್ಕಿಲ್ಲ. ಯಾಕಂದ್ರೆ ಪ್ರಕೃತಿ, ನೇಚರ್, ಇಟ್ಸ್ ಅ ಗಾಡ್ ಗಿಫ್ಟ್ ಆ್ಯಂಡ್ ವಿ ನೀಡ್ ಟು ಎಂಜಾಯ್ ಇಟ್. ಅಷ್ಟೇ ನಾನು ಹೇಳೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ನೆಕ್ಸ್ಟ್, ಟೀ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿ, ಇಟ್ಸ್ ಅಗೇನ್ ಅ ಎಕ್ಸ್ಪ್ಲೋರಿಂಗ್ ಪ್ಲೇಸ್. ತುಂಬ ಟೀ ಫ್ಯಾಕ್ಟ್ರಿಗಳಿದ್ದಾವೆ ಊಟಿಯಲ್ಲಿ. ಇದು ದೊಡ್ಡಬೆಟ್ಟ ಪೀಕಿಂದ ಇಳಿತಾ ಬೆಂಚ್ ಮಾರ್ಕ್ ಅನ್ನೋ ಒಂದು ಟೀ ಫ್ಯಾಕ್ಟ್ರಿ. ಇದು ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡೂ ಆಗಿರುತ್ತೆ. ಜಸ್ಟ್ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಹೆಂಗಿರುತ್ತೆ ಏನು ಅಂತ. ಇದು ಟೀ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ನನ್ನ ಮಗನಿಗೆಲ್ಲ ತೋರಿಸ್ಕೊಂಡು ಚಾಕ್ಲೇಟ್ಸ್ ಹೆಂಗೆ ಮಾಡ್ತಾರೆ, ಟೀ ಎಲ್ಲ ಹೆಂಗೆ ಪ್ರೊಡ್ಯೂಸ್ ಲೈಕ್ ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ ಅನ್ನೋದು ತೋರಿಸ್ಕೊಂಡು, ಆ ಮಿಷನರೀಸ್ ಅವೆಲ್ಲನೂ ಇತ್ತು. ಈ ವಾಸ್ ಲೈಕ್ ಗುಡ್ ಎಂಜಾಯಿಂಗ್. ಅವನಿಗೇನು ಇಷ್ಟ ಅಂದರೆ ಲೈಕ್ ನ್ಯೂ ಥಿಂಗ್ಸ್ ಅಲ್ವಾ. ಕಿಡ್ಸ್ ವಿಲ್ ಲೈಕ್ ಅಗೇನ್. ಮಕ್ಕಳಿಗೆ ಇಷ್ಟ ಆಗುತ್ತೆ. ಚಾಕ್ಲೇಟ್ಸೂ ಅಷ್ಟೇ. ಅವರು ಮಾಡೋದು, ಲೈವ್ ಮಾಡೋದು ಮತ್ತು ಅದನ್ನು ಪ್ಯಾಕ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಅದು ಲೈವ್ ಇತ್ತು, ಹಂಗೆ ನೋಡಿಕೊಂಡು. ಇದು ಟೀ ಲೀವ್ಸ್ ನೋಡಿ. ಫಸ್ಟ್ ಅದರಲ್ಲಿ ತುಂಬ ವೆರೈಟೀಸ್ ಇರುತ್ತಂತೆ. ಲೈಕ್ ಡಸ್ಟ್ ಟೀ, ದೆನ್ ಯು ವಿಲ್ ಹ್ಯಾವ್ ಅ ನೆಕ್ಸ್ಟ್ ಗ್ರೇಡ್ ಆಫ್ ಟೀ. ಅದನ್ನು ಬಿಟ್ಟು ವಿ ವಿಲ್ ಹ್ಯಾವ್ ಗ್ರೀನ್ ಟೀ. ಆ್ಯಂಡ್ ಇದಕ್ಕೆ ಮೇಲೆ ಒಂದು ವೈಟ್ ಟೀ ಇದೆ. ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ದೆನ್ ಆಲ್ ಅದರ್ ಟೀಸ್. ಆ್ಯಂಡ್ ದಟ್ ಐ ಹ್ಯಾವ್ ನಾಟ್ ಟೇಸ್ಟೆಡ್ ಆ್ಯಕ್ಚುಲಿ. ನಾನು ಅಂದ್ಕೊಂಡೆ, ಬಂದಾದ್ಮೇಲೆ ಅಂದ್ಕೊಂಡೆ, ಓ ಐ ಹ್ಯಾವ್ ಟು ಬೈ ದಟ್ ಅಂತ. ಯಾಕಂದರೆ ಇಲ್ಲೆಲ್ಲ ವೈಟ್ ಟೀ ಪ್ರಾಬ್ಲಿ ಲೈಕ್ 50 ಗ್ರಾಮ್ಸೇ ಸಮಥಿಂಗ್ ಅರೌಂಡ್ 1500 2000 ಆ ಥರ ರೇಂಜಲ್ಲಿದೆ. ಸೊ ಅಲ್ಲೊಂದು ವ್ಯೂ ಇತ್ತು, ಸನ್ಸೆಟ್ ವ್ಯೂ ಚೆನ್ನಾಗಿತ್ತಲ್ವಾ. ನನಗಂತೂ ಐ ವಾಸ್ ಲೈಕ್ ಫಿದಾ. ಸಕ್ಕದಾಗಿತ್ತು ಅವೆಲ್ಲನೂ. ಇದೂ ಫ್ಯಾಕ್ಟ್ರಿನೇ, ಟೀ ಫ್ಯಾಕ್ಟ್ರಿ. ಅಲ್ಲಿ ಟೀ ಫ್ಯಾಕ್ಟ್ರಿನ ಮುಗಿಸ್ಕೊಂಡು ಕೆಳಗೆ ಬಂದರೆ ಇಟ್ಸ್ ಅ ಸ್ಮಾಲ್ ಮಿನಿ ಮಾಲ್ ಥರ ಇತ್ತು. ಸೊ ಮಾಲ್ ಥರ ಅಂದರೆ ಯು ವಿಲ್ ಫೈಂಡ್ ಎವ್ರಿಥಿಂಗ್ ದೇರ್ ಟು ಪರ್ಚೇಸ್. ಅಂದರೆ ಟೂರಿಸ್ಟ್ ಅವರಿಗೆ ತುಂಬ ಲೈಕ್ ಏನಾದರೂ ಪರ್ಚೇಸಿಂಗ್ ಇತ್ತು ಅಂದರೆ ದೇ ಕ್ಯಾನ್ ಬೈ ಹಿಯರ್. ನಾನು ಅಲ್ಲೇನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಟೀ ಪೌಡರ್ ಮಾತ್ರ ನನಗೂ ನಮ್ಮ ಅಪ್ಪನಿಗೂ ನಾನು ಅಂತ ಇದ್ದೆ ನನ್ನ ಮಗನಿಗೆ, ಏನು ಬೇಡ ಬಿಡು ಅಂದರೆ ನನ್ನ ಮಗ, ಅಮ್ಮ ಅಪ್ಪ ಕುಡಿಯೋದು ಬರೀ ಟೀ ಮಾತ್ರ ಅಮ್ಮ, ಪ್ಲೀಸ್ ತಗೊಮ್ಮ ಪ್ಲೀಸ್ ತಗೊಮ್ಮ ಅಂತ ನಾನು ಬೆನ್ನಿಡ್ದಿದ್ದ. ಸರಿ ಆಯಿತು ಅಂತ ತಗೊಂಡು ನೆಕ್ಸ್ಟ್ ಡೇ, ದಿಸ್ ಇಸ್ ದ ನೆಕ್ಸ್ಟ್ ಡೇ, ಥರ್ಡ್ ಡೇ ಆಫ್ ಊಟಿ. ರೋಸ್ ಗಾರ್ಡನ್ ಫೈನಲ್ ಟಚ್. ಯಾಕಂದರೆ ಇದು ನಮ್ಮ ರೂಮ್ ಪಕ್ಕನೇ ಇತ್ತು, ಅದಕ್ಕೆ ಲಾಸ್ಟಿಗೆ ಇಟ್ಕೊಂಡಿದ್ವಿ. ಮಾರ್ನಿಂಗ್ ಮುಗಿಸ್ಕೊಂಡು ಹಂಗೆ ನಾವು ಹೊರಡೋಣ ಅಂತ. ಇಟ್ಸ್ ಆಲ್ಸೋ ಕ್ವೈಟ್ ನೈಸ್ ಕಾಮ್ ಪ್ಲೇಸ್. ವೆರಿ ಅರ್ಲಿ ಮಾರ್ನಿಂಗ್ ನಾವು ಹೋದ್ವಿ. ಆಲ್ಮೋಸ್ಟ್ ಒಂದು 8 7:30 8 ಅಲ್ಲಿದ್ವಿ. ಒಂದು ಸ್ಮಾಲ್ ವಾಕ್ ಥರನೂ ಆಗಿತ್ತು, ಚೆನ್ನಾಗಿತ್ತು. ಇನ್ನು ಕೆಲವೊಂದು ಪ್ಲೇಸಸ್ ಎಲ್ಲ ಕವರ್ ಮಾಡಿಲ್ಲ ಡ್ಯೂ ಟು ದಿಸ್ ಟ್ರಾಫಿಕ್ ಇನ್ ಊಟಿ. ನಮಗೆ ಟೈಮ್ ಸಾಕಾಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಬಂದ್ವಿ. ಇನ್ನು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ದಿಸ್ ಇಸ್ ದ ಥರ್ಡ್ ಡೇ ಆಫ್ ಊಟಿ. ಲಾಸ್ಟ್ ರೋಸ್ ಗಾರ್ಡನ್ ನೋಡಿಕೊಂಡು ನಾವಿನ್ನೇನು ಬ್ಯಾಂಗ್ಳೂರ್ಗೆ ಹೆಡಿಂಗ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ. ತುಂಬ ಚೆನ್ನಾಗಿತ್ತು. ಊಟಿ ವ್ಯೂ ಮಾತ್ರ ಹೆಂಗಿದೆ ಅಂದರೆ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ನೇಚರ್ ಅಷ್ಟೇ. ಕಣ್ಣಿಗೆ ತಂಪು, ಮನ್ಸಿಗೆ ತಂಪು ಆ್ಯಂಡ್ ಗ್ರೀನರಿ. ಪ್ರಾಬಬ್ಲಿ ನಾವು ಬಂದಿರೋ ಟೈಮ್ ಸ್ವಲ್ಪ ರಾಂಗ್ ಇತ್ತು ಅಷ್ಟೇ ಹೊರತು. ದಟ್ ಈಸ್ ವೈ ವಿ ಹ್ಯಾವ್ ಟು ಸ್ಟೇ ಬ್ಯಾಕ್ ಒನ್ ಮೋರ್ ಡೇ. ಬಟ್ ಐ ವಿಲ್ ಟೆಲ್ ಯು ಏನು ಅಂದರೆ, ಇದು ಒಂದು ಡೇ ಇಲ್ಲ 2 ಡೇಸಲ್ಲಿ ಊಟಿ ಮಾತ್ರ ಕವರ್ ಮಾಡೋಕ್ಕಾಗಲ್ಲ. ನಾವಿನ್ನೂ ಕೆಲವೊಂದು ಪ್ಲೇಸಸ್ ಸ್ಕಿಪ್ ಮಾಡಿದ್ವಿ ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೆಂಟ್. ನೀವೇನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಪ್ಲೀಸ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಆ್ಯಂಡ್ ಕ್ರೌಡ್ ಇರೋ ಟೈಮಿಗೆ ಮಾತ್ರ ಬರಬೇಡಿ.
ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಒಂದು ಟೈಮಲ್ಲಿ ನಿಮಗೆ ಎಲ್ಲ ಥರ ನೋಡ್ಬೋದು ವ್ಯೂಸ್. ಸ್ವಲ್ಪ ಮಳೆ, ಸ್ವಲ್ಪ ಚಳಿ, ಸ್ವಲ್ಪ ಫಾಗ್ ಎಲ್ಲನೂ ಸಖತ್ತಾಗಿದೆ. ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಊಟಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಬಂದಿದ್ದಾರೆ. ಎಷ್ಟು ಸತಿ ಬಂದಿದೆಯಾ ಊಟಿಗೆ? 3 to 4 times. 3 ಸತಿ. ಸೊ ಯಾವ ಟೈಮ್ ಚೆನ್ನಾಗಿತ್ತು? ಈ ಟೈಮೇ ಚೆನ್ನಾಗಿದೆ. ಓಕೆ, ಈ ಸತಿ ನಾವು ತುಂಬ ಪ್ಲೇಸಸ್ನ ಕವರ್ ಮಾಡಿದ್ವಿ. ಬಟ್ ಕೆಲವೊಂದನ್ನ ಸ್ಕಿಪ್ ಮಾಡಿದ್ವಿ, ಯಾಕಂದರೆ ನನಗೇನು ಅಷ್ಟು ರಿಕ್ವೈರ್ಡ್ ಇರಲಿಲ್ಲ ಅನ್ನಿಸ್ತು. ದಟ್ಸ್ ದ ರೀಸನ್. ಆ್ಯಂಡ್ ನಿಮಗೇನಾದರೂ ನಮ್ಮ ವೀಡಿಯೋಸ್ನ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಇದೇ ಥರ ಇನ್ನು ಟ್ರಾವೆಲಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಫಾಲೋ ಮಾಡಿ ನಮ್ಮ ಚಾನಲ್ನ. ಓಕೆ, ಬಾಯ್ ಆ್ಯಂಡ್ ಸಿ ಯು ಫ್ರಮ್ ದ ಊಟಿ. ಬಾಯ್. ಸೇ ಬಾಯ್. ಬಂಡೀಪುರ ಎಂಟರ್ ಆದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಅಂತ ಹಾಕೋಣ ಅಂತ ಹಾಕಿದೆ. ಎದುರು ಕಡೆ ಇನ್ನೊಂದು ಕೋತಿ ಇತ್ತು, ಅದಕ್ಕೆ ಹಾಕಿರ್ಲಿಲ್ಲ ಅಂತ ಬಂದು ಕಾರ್ ಎತ್ಕೊಂಡ್ಬಿಡ್ತು. ಸಖತ್ ಭಯ ಆಗ್ಬಿಡ್ತು. ಥ್ಯಾಂಕ್ ಗಾಡ್ ನಾವು ವಿಂಡೋ ಕ್ಲೋಸ್ ಮಾಡಿದ್ವಿ, ಏನೂ ಆಗಲಿಲ್ಲ. ಇದು ನಂಜನಗೂಡು, ಲೈಕ್ ಆನ್ ದ ವೇ ಮೈಸೂರು, ಅದೇ ವೇಲಿ ಬರಬೇಕು ಅಂತ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ನಿಮ್ಗೇನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಬಾಯ್, ಸಿ ಯು.